ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರಿಶ್ ಖುಷಿ ಗೊಂಬೆ ಕನ್ನಡತಿ. ಇವತ್ತು ನಾನು ಸೀಗಡಿ ತಗೊಬಂದಿದ್ದೆ. ಇವಾಗ ನಾನು ಸೀಗಡಿನಲ್ಲಿ ಸೀಗಡಿ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಏನು ಮಾಡೋದು ಅಂತ ಹೇಳ್ತೀನಿ, ಬನ್ನಿ ಲೆಟ್ಸ್ ಸ್ಟಾರ್ಟ್. ಈಗ ನಾನು ಸೀಗಡಿನ 1 kg ತಗೊಂಡು ಬಂದಿದ್ದೀನಿ. 1 kg ಕ್ಲೀನ್ ಮಾಡಿ ಅರ್ಧ kg ಆಗಿದೆ. ಸೊ ಕ್ಲೀನ್ ಮಾಡಿಸ್ಕೊ ಬಂದಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ, ಓಕೆನಾ? ಬನ್ನಿ. ನೋಡಿ ಹೇಗಿದೆ ಸೀಗಡಿ. ಏನು ಫ್ರೈ ಮಾಡಿದ್ರೆ 1/4 kg ಆಗುತ್ತೆ ಫ್ರೆಂಡ್ಸ್. ನೋಡಿ ನೀಟಾಗಿ ವಾಶ್ ಆಯ್ತು. ಇವಾಗ ಚೆನ್ನಾಗಿ ನೀರು ಇಳಿಸ್ಕೊಳ್ಳೋಣ. ಓಕೆ, ಇದಕ್ಕೆ ನೀಟಾಗಿ ಡ್ರೈ ಮಾಡಿಕೊಂಡು, ನೀರನ್ನೆಲ್ಲ ಇಳಿಸ್ಕೊಂಡು ಡ್ರೈ ಮಾಡಿಕೊಂಡು ಮಸಾಲೆನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ, ಓಕೆನಾ? ಬನ್ನಿ. ಡ್ರೈ ಆಯಿತು. ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ, ಓಕೆನಾ? ಇದಕ್ಕೆ ಸ್ವಲ್ಪ ಇವಾಗ ನಾನು ಒಂದು ಮೊಟ್ಟೆ ಹಾಕೊಳ್ತಿದ್ದೀನಿ. ಎಲ್ಲ ಹಾಕೋಬೇಡಿ, ವೈಟ್ ಮಾತ್ರ ಹಾಕೊಳ್ಳಿ, ಓಕೆ? ಸ್ವಲ್ಪ ವೈಟ್ ಹಾಕೊಳ್ಳಿ. ಆಫ್ ಮಾಡಿ, ವಿಡಿಯೋ ಆಫ್ ಮಾಡಿ ಬೇಗ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಧನಿಯಾ ಪೌಡ್ರು. ಧನಿಯಾ ಪೌಡ್ರ್ ಅಂದ್ರೆ ಇಷ್ಟ. ಸ್ವಲ್ಪ ಗರಂ ಮಸಾಲ. ಓಕೆ, ಬಟ್ ಯಾರು ಮೆಸೇಜ್ ಕಳ್ಸಿದ್ರು? ಚೆನ್ನಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ನಿಂಬೆಹಣ್ಣು ಇಟ್ಕೊಳ್ಳಿ. ಅದು ತೋರ್ಸು. ಮುಂದೆ ಇಡು ಒಂಚೂರು. ಒಂದು ನಿಂಬೆಹಣ್ಣನ್ನ ಚೆನ್ನಾಗಿ ಇಟ್ಕೊಳ್ಳಿ. ಇದಕ್ಕೆ ಇವಾಗ ನಾನು ತೇಜು ಚಿಕನ್ ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ. ಓಕೆ, ಚೆನ್ನಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೊಳ್ಳಿ. ಒಂದೊಂದು ಅರ್ಧ ಹಾಕೊಂಡಿದ್ದೀನಿ ಅಷ್ಟೇ ತೇಜು ಕಬಾಬ್ ಪೌಡರು. ನೋಡಿ ರೆಡಿ ಆಯ್ತು. ಈಗ ರೆಡಿ ಆಗಿದೆ. ಓಕೆ, ನೆನಿಲಿ. ಆಫ್ ಮಾಡು. ಇದನ್ನ ಮುಚ್ಚಿಡೋಣ. ಫಿನಿಶ್. ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಕಟ್ ಮಾಡಿ.
ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಪ್ರಾನ್ಸ್ ಎಣ್ಣೆನಲ್ಲೇ ಬೇಗ ಬೇಯುತ್ತೆ. ಸೊ ಅವಾಗ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಓಕೆನಾ? ಎಣ್ಣೆ ಎಲ್ಲ ಕಾಯ್ದಿದೆ. ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಅದಕ್ಕೆ ನಾವು ಅವಾಗಲೇ ಏನ್ ಮ್ಯಾರಿನೇಟಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಈ ತರನೇ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೆಂದು ಫ್ರಾನ್ಸ್ ಎಣ್ಣೆನ ಬಿಡುತ್ತೆ. ನಾವು ಹಾಕಿರ್ತೀವಲ್ವಾ, ಅದೇನು ಎಣ್ಣೆ ಇದೆಯೋ ಅದನ್ನ ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಸಕ್ಕತ್ತಾಗಿರುತ್ತೆ. ಈಗ ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಆ್ಯಡ್ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಚಳಿಗೆ ಪೆಪ್ಪರ್ ಪೌಡ್ರು ಶೀತ, ಕೆಮ್ಮು, ಗಂಟ್ಲು ಕಿರಿಕಿರಿ ಏನೇ ಇದ್ರೂ ತೆಗೆದಾಕುತ್ತೆ. ಸೊ ಹಾಗಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಪ್ರಾನ್ಸ್ನ. ಚೆನ್ನಾಗಿ ಹಿಂಗೆ ಕೈ ಆಡ್ಕೊಡ್ತಾ ಇರಿ. ಕಲರ್ ಚೇಂಜ್ ಆಗುತ್ತೆ ಪ್ರಾನ್ಸ್ದು. ಫುಲ್ ಡ್ರೈ ಆಗಬೇಕು, ಆಯಿಲ್ ಬಿಡಬೇಕು. ಅಲ್ಲಿ ಗಂಟ ಹೀಗೆ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇರಿ. ಓಕೆ, ನೋಡಿ ಈ ಥರ ನೀರು ಫುಲ್ಲು ಡ್ರೈ ಆಗ್ತಾ ಬರಬೇಕು, ಎಣ್ಣೆ ಬಿಡ್ತಾ ಬರಬೇಕು. ನಾವೇನು ಎಣ್ಣೆ ಹಾಕಿರ್ತೀವಲ್ಲ ಅದು ಫುಲ್ಲು ಬಿಡಬೇಕು. ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ, ಹೇಗಿತ್ತು ಇವಾಗ ನೋಡಿ ಹೇಗಾಗಿದೆ. ಒಂಥರ ಸೀಗಡಿ ಕಲರ್ ವೈಟ್ ಆಗಿಬಿಡುತ್ತೆ. ಒಳ್ಳೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆನಲ್ಲೇ. ಸೀಗಡಿ ಕೂಡ ಬೇಗ ಬೆಂದ್ಬಿಡುತ್ತೆ ಮೊಟ್ಟೆ ಥರ, ಒಂದು 10-15 ನಿಮಿಷದಲ್ಲಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ, ಸಕ್ಕತ್ತಾಗಿ ಬಂದಿದೆ ಅಲ್ಲ. ಚೆನ್ನಾಗಿ ನೋಡಿ ಎಣ್ಣೆ ಹೆಂಗ್ ಬಿಡ್ತಾ ಇದೆ ಸೈಡಲ್ಲೆಲ್ಲ. ನಾವೇನು ಎಣ್ಣೆ ಹಾಕಿ ಅದು ಎಣ್ಣೆನಲ್ಲೇ ಬೇಯಬೇಕು. ಆ ಮಸಾಲೆ ಏನು ವಾಟರ್ ಕಂಟೆಂಟ್ ಇರುತ್ತಲ್ಲ ಅದು. ನಾನು ಏನು ಇಂಗ್ರೀಡಿಯೆಂಟ್ ಹಾಕಿದ್ದೀನೋ ಸೇಮ್ ಅಷ್ಟೇ ಇಂಗ್ರೀಡಿಯೆಂಟು ಅದೇ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ, ಸಕ್ಕತ್ತಾಗಿ ಬರುತ್ತೆ.
ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಆಯಿಲ್ ಬಿಡ್ತಾ ಇದೆ, ಎಷ್ಟು ಆಯಿಲ್ ಬಿಡ್ತಾ ಇದೆ, ನಾವು ಹಾಕಿದ್ದ ಆಯಿಲ್ ಎಲ್ಲ ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಆಗೋಗುತ್ತೆ. ಎಣ್ಣೆ ಬಿಡ್ತಾ ಇದೆ ಅಂದರೆ ಪ್ರಾನ್ಸು ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಹುಳಿ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲ ಅಂದರೆ ಬಾಯಿ ಕರ್ತಾ ಬರುತ್ತೆ. ಯಾವುದೇ ಸೀ ಫುಡ್ಡಿಗೂ ಹುಳಿ ಆ್ಯಡ್ ಮಾಡಿದ್ರೇ ಚೆಂದ. ಅದರಿಂದ ನಾನು ನಿಂಬೆಹಣ್ಣೆ ಹಾಕಿದ್ದೀನಿ, ಒಂದು ನಿಂಬೆಹಣ್ಣು ಹಾಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಬಂತಲ್ಲ ಫ್ರೈ. ವಾವ್, ನೀವು ಕೂಡ ನನ್ನ ರೀತಿನೇ ಮಾಡ್ಕೊಳ್ತೀನಿ. ಈಗ ಫೈನಲಿ ಆಗಿದೆ ನೋಡಿ, ಆಯಿಲ್ ಎಲ್ಲ ಬಿಟ್ಟು. ಈಗ ಫೈನಲಿ ಆಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ. ಗ್ರೇವಿ ಈ ತರ ಹಾಕಬೇಕು, ಅದು ಎಲ್ಲ ಫುಲ್ ನೀರೆಲ್ಲ ಇದಾಗಿ. ಓಕೆನಾ? ಫೈನಲಿ ಆಗಿದೆ. ನೀವು ಕೂಡ ನನ್ನ ಥರನೇ ಮಾಡ್ಕೊಳ್ತೀನಿ. ನೋಡಿದಲ್ವಾ? ನಿಮಗೂ ಈ ಫ್ರಾನ್ಸ್ ಫ್ರೈ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಕೂಡ ಮಾಡಿಕೊಂಡು. ಸೊ ಹೀಗೆ ನನ್ನ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಲವ್ ಯು ಆಲ್. ಬಾಯ್. ಇವತ್ತು ಏನ್ ಮಾಡ್ತಾ ಗೊತ್ತಾ? ಇವತ್ತು